ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ದೀಪಾವಳಿಗೆ ಎಲ್ಲೋ ಮೆಟ್ರೋ ಸಂಚಾರದ ನಿರೀಕ್ಷೆನ ಇಟ್ಕೊಳ್ಬಹುದು. ಹಳದಿ ಮಾರ್ಗದ ವಯೋಡಾಕ್ಟ್ ಪರಿಶೀಲನಾ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ನಡೀತಾ ಇದ್ದಂತಹ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಮಹತ್ವಾಕಾಂಕ್ಷೆಯ ಕಾಮಗಾರಿ ಇದು. ಸೊ ಆಲ್ಮೋಸ್ಟ್ ಪೂರ್ಣಗೊಳ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ವಯೋಡಾಕ್ಟ್ನಲ್ಲಿ ಪರೀಕ್ಷಾರ್ಥವಾಗಿ ವಿದ್ಯುತ್ ಹರಿಸಿ ಪರಿಶೀಲನೆ ಮಾಡಲಾಗುತ್ತೆ. ವಿದ್ಯುತೀಕರಣವಾದ ಬಳಿಕ ರೈಲಿನ ಪರೀಕ್ಷಾರ್ಥ ಸಂಚಾರವನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ಒಂದು ಮೆಟ್ರೋ ಹಳಿಯಲ್ಲಿ ಸಂಚಾರ ಮಾಡಬೇಕು ಅಂದರೆ ನಾನಾ ರೀತಿಯ ಟೆಸ್ಟ್ಗಳನ್ನು ಅಲ್ಲಿ ಮಾಡ್ತಾರೆ. ಸೊ ವಯೋಡಾಕ್ಟ್ನ ಟೆಸ್ಟ್ ಕೂಡ ಒಂದು ಭಾಗ ಅನ್ನೋದು ತಿಳಿದು ಬರ್ತಾ ಇದೆ. ವಯೋಡಾಕ್ಟ್ ಪರಿಶೀಲನಾ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಎಲ್ಲೋ ಮೆಟ್ರೋ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಜನ ಕಾಯ್ತಾ ಇದ್ರು. ಫೈನಲಿ ಅದಕ್ಕೆ ಮುಹೂರ್ತ ಕೂಡಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು. ಹಳದಿ ಮಾರ್ಗದ ಮೆಟ್ರೋ ರೈಲಿನ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಸೊ ಈ ನಿರೀಕ್ಷೆ ಸಾಕಾರಗೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ. ಇನ್ನು ಯಾವ್ಯಾವ ಟೆಸ್ಟ್ಗಳು ಬಾಕಿ ಇದೆ, ಎಷ್ಟು ಸಮಯ ಆಗುತ್ತೆ ಈ ಟೆಸ್ಟ್ ಪೂರ್ಣಗೊಳ್ಳೋದಕ್ಕೆ, ಜೊತೆಗೆ ಎಷ್ಟು ಜನರಿಗೆ ಇದರ ಉಪಯೋಗ ಆಗುತ್ತೆ? ಮಮತಾ, ಬಹಳ ಪ್ರಮುಖವಾಗಿ ಕಳೆದ ಡಿಸೆಂಬರ್ನಲ್ಲೇ ಇದರ ಕಾಮಗಾರಿ ಮುಕ್ತಾಯವಾಗಿ ಆರಂಭ ಆಗಬೇಕಿತ್ತು. ಆದ್ರೆ ಒಂದಷ್ಟು ಸಿವಿಲ್ ವರ್ಕ್ಗಳು ಬಾಕಿ ಇದ್ದಂತ ಕಾರಣಕ್ಕಾಗಿ, ಜೊತೆಗೆ ಡ್ರೈವರ್ಲೆಸ್ ಬೋಗಿಗಳೇನಿದ್ವು ಅವು ಬರುವಂತದ್ದು ತಡವಾದಂತ ಕಾರಣಕ್ಕಾಗಿ ಮತ್ತೆ ಒಂದಷ್ಟು ದಿನಗಳ ಕಾಲ ಮುಂದೂಡಬೇಕಾದಂತಹ ಪರಿಸ್ಥಿತಿ ಬಿಎಂಆರ್ಸಿಎಲ್ಗೆ ಎದುರಾಗಿತ್ತು. ಸೊ ಅದೇ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಸದ್ಯಕ್ಕಿರುವಂತಹ ಗುಡ್ ನ್ಯೂಸ್ ನ ಪ್ರಕಾರ ಈಗಾಗಲೇ ಬಹುತೇಕ ಸಿವಿಲ್ ಕಾಮಗಾರಿಗಳು 90% ಸಿವಿಲ್ ಕಾಮಗಾರಿಗಳನ್ನೆಲ್ಲವನ್ನ ಕೂಡ ಮುಗಿಸಿ ಈಗ ವಯೋಡೆಕ್ಟ್ ಪರಿಶೀಲನಾ ಕಾರ್ಯವನ್ನ ಆರಂಭ ಮಾಡುವಂತಹ ಕೆಲಸಗಳಾಗಿದೆ. ಇಂದಿನಿಂದ ವಯೋಡೆಕ್ಟ್ ಪರಿಶೀಲನಾ ಕಾರ್ಯ ಆರಂಭ ಆಗ್ತಾ ಇದೆ. ಟ್ರ್ಯಾಕ್ ನಲ್ಲಿ ವಿದ್ಯುತೀಕರಣ ಹೇಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಟೆಸ್ಟ್ ಗಳನ್ನ ಮಾಡುವ ಕೆಲಸಗಳನ್ನ ಬಿಬಿಎಂ ಅಂದ್ರೆ ಏನು ಎಲ್ಲ ಟೆಸ್ಟ್ ಗಳು ಮುಗಿದ ನಂತರದಲ್ಲಿ. ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.